ಕನ್ನಡ ಕಿರುತೆರೆಯ ನಟಿ ಮೇಘಾ ಶೆಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಜೊತೆ ಜೊತೆಯಲ್ಲಿ ಅನ್ನುವ ಧಾರಾವಾಹಿಯ ಮೂಲಕ ಈ ಮೇಘಾ ಶೆಟ್ಟಿ ಸಾಕಷ್ಟು ಹೆಸರನ್ನು ಮಾಡಿದ್ರು. ಅದಾದ ಬಳಿಕ ಈ ನಟಿ ಹೆಸರು ಮಾಡಿದ್ದು ಸದಾ ವಿವಾದದ ಮೂಲಕ. ಹೌದು, ಜೊತೆ ಜೊತೆಯಲ್ಲಿ ಧಾರಾವಾಹಿಯ ನಿರ್ದೇಶಕ ಆರೂರು ಜಗದೀಶ್ ಅವರೊಂದಿಗೆ ಕಿರಿಕ್ ಮಾಡಿಕೊಂಡ ಕಾರಣದಿಂದಲೇ ಮೇಘಾ ಶೆಟ್ಟಿ ಹಿಂದೊಮ್ಮೆ ಸುದ್ದಿಯಾಗಿದ್ದರು. ಇದಾದ ಬಳಿಕ ಅವರಿಬ್ಬರ ನಡುವೆ ಪ್ಯಾಚಪ್ ಕೂಡ ನಡೆದಿತ್ತು ಅನ್ನಲಾಗಿದೆ. ಕಿರುತೆರೆಯನ್ನು ಬಿಟ್ಟು ಹಿರಿತೆರೆಗೆ ಬಂದ ಮೇಲೆ ಅಂದರೆ ಕನ್ನಡ ಚಲನಚಿತ್ರದಲ್ಲಿ ಕಾಣಿಸಿಕೊಂಡ ಬಳಿಕವೂ ಮೇಘಾ ಶೆಟ್ಟಿಯನ್ನ ವಿವಾದ ಬಿಟ್ಟಿರಲಿಲ್ಲ. ನಟ ದರ್ಶನ್ ಆತ್ಮೀಯ ಬಳಗದಲ್ಲಿ ಕಾಣಿಸಿಕೊಂಡಿದ್ದ ಇದೇ ಮೇಘಾ ಶೆಟ್ಟಿ ಬರ್ತ್ಡೇ ದಿನ ಮಾಡಿದ ಪೋಸ್ಟೊಂದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಡೆಯಿಂದ ಹಿಗ್ಗಾಮುಗ್ಗ ಉಗಿಸಿಕೊಂಡಿದ್ರು. ಅದಾದ ನಂತರ ಆ ಪೋಸ್ಟನ್ನು ಅವರು ಡಿಲೀಟ್ ಕೂಡ ಮಾಡಿದರು. ಈ ಎಲ್ಲದರ ನಡುವೆ ಮೇಘಾ ಶೆಟ್ಟಿ ಬೆಳೆದು ನಿಂತ ರೀತಿ ಮಾತ್ರ ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು. ಇದೀಗ ಸುದ್ದಿ ಏನಪ್ಪ ಅಂದರೆ, ನಟಿಯಾಗಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಮೇಘಾ ಶೆಟ್ಟಿ ಸಣ್ಣ ಗ್ಯಾಪ್ನ ಬಳಿಕ ಮತ್ತೆ ಕಿರುತೆರೆಯತ್ತ ಮರಳಿದ್ದಾರೆ. ಎಸ್, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಾಯಕಿ ಅನು ಸಿರಿಮನೆಯಾಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಮೇಘಾ ಶೆಟ್ಟಿ ಇದೀಗ ನಿರ್ಮಾಪಕಿಯಾಗಿ ಕಿರುತೆರೆಗೆ ಮರಳುತ್ತಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿರುವ ಹೊಸ ಧಾರಾವಾಹಿ ಮುದ್ದು ಸೊಸೆಯನ್ನು ಇದೇ ಮೇಘಾ ಶೆಟ್ಟಿ ನಿರ್ಮಾಣ ಮಾಡುತ್ತಿದ್ದಾರೆ. ಅಂದ ಹಾಗೆ ಈ ಸಂತಸದ ವಿಚಾರವನ್ನು ಕೆಲ ದಿನಗಳ ಹಿಂದಷ್ಟೇ ಮೇಘಾ ಶೆಟ್ಟಿ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿದ್ದರು. ಇದು ನಮ್ಮ ಪ್ರೊಡಕ್ಷನ್ನ ಧಾರಾವಾಹಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲಿರಲಿ ಎಂದು ತಮ್ಮ ಅಭಿಮಾನಿಗಳ ಬಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಅಂದ ಹಾಗೆ ಮೇಘಾ ಶೆಟ್ಟಿ ಅವರು ಇದೇ ಮೊದಲ ಬಾರಿಗೆ ಧಾರಾವಾಹಿಯನ್ನು ನಿರ್ಮಿಸುತ್ತಿಲ್ಲ. ಮೊದಲಿಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗೌರಿಶಂಕರ ಧಾರಾವಾಹಿಯನ್ನು ಕೂಡ ಮೇಘಾ ಶೆಟ್ಟಿಯವರೇ ನಿರ್ಮಾಣ ಮಾಡುತ್ತಿದ್ದಾರೆ. ಗೌರಿಶಂಕರ ಧಾರಾವಾಹಿಯ ನಂತರ ಇದೀಗ ಮುದ್ದು ಸೊಸೆ ಧಾರಾವಾಹಿಯನ್ನು ಮೇಘಾ ಶೆಟ್ಟಿ ನಿರ್ಮಿಸುತ್ತಿದ್ದಾರೆ. ಈಗಾಗಲೇ ಧಾರಾವಾಹಿಯ ಪ್ರೋಮೋ ಬಿಡುಗಡೆಯಾಗಿದ್ದು ಸಾಕಷ್ಟು ನಿರೀಕ್ಷೆಗಳನ್ನು ಮೂಡಿಸಿದೆ. ಕನ್ನಡ ಕಿರುತೆರೆಯ ನಟಿ ಮೇಘಾ ಶೆಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಜೊತೆ ಜೊತೆಯಲ್ಲಿ ಅನ್ನುವ ಧಾರಾವಾಹಿಯ ಮೂಲಕ ಈ ಮೇಘಾ ಶೆಟ್ಟಿ ಸಾಕಷ್ಟು ಹೆಸರನ್ನು ಮಾಡಿದ್ರು. ಅದಾದ ಬಳಿಕ ಈ ನಟಿ ಹೆಸರು ಮಾಡಿದ್ದು ಸದಾ ವಿವಾದದ ಮೂಲಕ. ಹೌದು, ಜೊತೆ ಜೊತೆಯಲ್ಲಿ ಧಾರಾವಾಹಿಯ ನಿರ್ದೇಶಕ ಆರೂರು ಜಗದೀಶ್ ಅವರೊಂದಿಗೆ ಕಿರಿಕ್ ಮಾಡಿಕೊಂಡ ಕಾರಣದಿಂದಲೇ ಮೇಘಾ ಶೆಟ್ಟಿ ಹಿಂದೊಮ್ಮೆ ಸುದ್ದಿಯಾಗಿದ್ದರು. ಇದಾದ ಬಳಿಕ ಅವರಿಬ್ಬರ ನಡುವೆ ಪ್ಯಾಚಪ್ ಕೂಡ ನಡೆದಿತ್ತು ಅನ್ನಲಾಗಿದೆ. ಕಿರುತೆರೆಯನ್ನು ಬಿಟ್ಟು ಹಿರಿತೆರೆಗೆ ಬಂದ ಮೇಲೆ ಅಂದರೆ ಕನ್ನಡ ಚಲನಚಿತ್ರದಲ್ಲಿ ಕಾಣಿಸಿಕೊಂಡ ಬಳಿಕವೂ ಮೇಘಾ ಶೆಟ್ಟಿಯನ್ನ ವಿವಾದ ಬಿಟ್ಟಿರಲಿಲ್ಲ. ನಟ ದರ್ಶನ್ ಆತ್ಮೀಯ ಬಳಗದಲ್ಲಿ ಕಾಣಿಸಿಕೊಂಡಿದ್ದ ಇದೇ ಮೇಘಾ ಶೆಟ್ಟಿ ಬರ್ತ್ಡೇ ದಿನ ಮಾಡಿದ ಪೋಸ್ಟೊಂದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಡೆಯಿಂದ ಹಿಗ್ಗಾಮುಗ್ಗ ಉಗಿಸಿಕೊಂಡಿದ್ರು. ಅದಾದ ನಂತರ ಆ ಪೋಸ್ಟನ್ನು ಅವರು ಡಿಲೀಟ್ ಕೂಡ ಮಾಡಿದರು. ಈ ಎಲ್ಲದರ ನಡುವೆ ಮೇಘಾ ಶೆಟ್ಟಿ ಬೆಳೆದು ನಿಂತ ರೀತಿ ಮಾತ್ರ ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು. ಇದೀಗ ಸುದ್ದಿ ಏನಪ್ಪ ಅಂದರೆ, ನಟಿಯಾಗಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಮೇಘಾ ಶೆಟ್ಟಿ ಸಣ್ಣ ಗ್ಯಾಪ್ನ ಬಳಿಕ ಮತ್ತೆ ಕಿರುತೆರೆಯತ್ತ ಮರಳಿದ್ದಾರೆ. ಎಸ್, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಾಯಕಿ ಅನು ಸಿರಿಮನೆಯಾಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದ ಮೇಘಾ ಶೆಟ್ಟಿ ಇದೀಗ ನಿರ್ಮಾಪಕಿಯಾಗಿ ಕಿರುತೆರೆಗೆ ಮರಳುತ್ತಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿರುವ ಹೊಸ ಧಾರಾವಾಹಿ ಮುದ್ದು ಸೊಸೆಯನ್ನು ಇದೇ ಮೇಘಾ ಶೆಟ್ಟಿ ನಿರ್ಮಾಣ ಮಾಡುತ್ತಿದ್ದಾರೆ. ಅಂದ ಹಾಗೆ ಈ ಸಂತಸದ ವಿಚಾರವನ್ನು ಕೆಲ ದಿನಗಳ ಹಿಂದಷ್ಟೇ ಮೇಘಾ ಶೆಟ್ಟಿ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿದ್ದರು. ಇದು ನಮ್ಮ ಪ್ರೊಡಕ್ಷನ್ನ ಧಾರಾವಾಹಿ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲಿರಲಿ ಎಂದು ತಮ್ಮ ಅಭಿಮಾನಿಗಳ ಬಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಅಂದ ಹಾಗೆ ಮೇಘಾ ಶೆಟ್ಟಿ ಅವರು ಇದೇ ಮೊದಲ ಬಾರಿಗೆ ಧಾರಾವಾಹಿಯನ್ನು ನಿರ್ಮಿಸುತ್ತಿಲ್ಲ. ಮೊದಲಿಗೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗೌರಿಶಂಕರ ಧಾರಾವಾಹಿಯನ್ನು ಕೂಡ ಮೇಘಾ ಶೆಟ್ಟಿಯವರೇ ನಿರ್ಮಾಣ ಮಾಡುತ್ತಿದ್ದಾರೆ. ಗೌರಿಶಂಕರ ಧಾರಾವಾಹಿಯ ನಂತರ ಇದೀಗ ಮುದ್ದು ಸೊಸೆ ಧಾರಾವಾಹಿಯನ್ನು ಮೇಘಾ ಶೆಟ್ಟಿ ನಿರ್ಮಿಸುತ್ತಿದ್ದಾರೆ. ಈಗಾಗಲೇ ಧಾರಾವಾಹಿಯ ಪ್ರೋಮೋ ಬಿಡುಗಡೆಯಾಗಿದ್ದು ಸಾಕಷ್ಟು ನಿರೀಕ್ಷೆಗಳನ್ನು ಮೂಡಿಸಿದೆ.